ಮಿತ್ರರೇ ನಮಸ್ಕಾರ. ಮಿತ್ರರೇ, 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಪ್ರಥಮವಾಗಿ ಪ್ರಧಾನಿಯಾಗುವಂತಹ ಸಂದರ್ಭದಲ್ಲಿ ತನ್ನ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಸಾರ್ಕ್ ದೇಶದ ಪ್ರಮುಖರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಎಲ್ಲ ಸಾರ್ಕ್ ದೇಶದ ಮುಖ್ಯಸ್ಥರು ಕೂಡ ಭಾರತಕ್ಕೆ ಬಂದಿದ್ದರು, ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಇವತ್ತು ನರೇಂದ್ರ ಮೋದಿಯವರು ತನ್ನ 3ನೇ ಅವಧಿಗೆ ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾರ್ಕ್ ದೇಶದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಾಯಕರಿಗೆ ಅವಕಾಶ ಇಲ್ಲ. ಉಳಿದಂತೆ ಎಲ್ಲ ದೇಶದವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಮಿತ್ರರೇ, ಮಾಲ್ಡೀವ್ಸ್ಗೆ ಕಟ್ಟ ಕಡೆಯದಾದಂತಹ ಒಂದು ಅವಕಾಶವನ್ನು ನರೇಂದ್ರ ಮೋದಿ ಅವರು ಕಲ್ಪಿಸಿದ್ದಾರೆ. ಮಾಲ್ಡೀವ್ಸ್ ಕೂಡ ನಡು ಬಗ್ಗಿಸಿ ಭಾರತಕ್ಕೆ ಶರಣಾದಂತೆ ಕಂಡು ಬರ್ತಾ ಇದೆ. ಮುಯಿಜು ಕೂಡ ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ಭೇಟಿ ಕೊಟ್ಟಿದ್ದಾರೆ. ಮಿತ್ರರೇ, ಇದು ಒಂದು ರಾಜತಾಂತ್ರಿಕವಾಗಿ ದೊಡ್ಡ ನಡೆ. ಇದರಲ್ಲಿ ಯಶಸ್ಸು ಸಿಗುತ್ತೆ, ಭಾರತ ಎಲ್ಲರನ್ನೂ ಬಗ್ಗಿಸಿಕೊಂಡು ಹಿಡ್ಕೊಂಡು ಬಿಡುತ್ತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಮೇಜರ್ ಆದಂತಹ ಡೆವಲಪ್ಮೆಂಟ್ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು 3ನೇ ಅವಧಿ ಆರಂಭ ಆಗೋದಕ್ಕೂ ಮುಂಚೆ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. 2014ರಲ್ಲಿ ಭಾರತದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೀತು. ಅದೇನು ಕೇಳಿದ್ರೆ, 30 ವರ್ಷಗಳ ಬಳಿಕ ಭಾರತದಲ್ಲಿ ಒಂದೇ ಪಕ್ಷಕ್ಕೆ ಅಧಿಕಾರ ಸಿಕ್ತು. ಬಿಜೆಪಿ ಅಧಿಕಾರಕ್ಕೆ ಬಂತು, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಿಯಾದರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೊದಲನೇ ಪ್ರಯಾರಿಟಿಯನ್ನು ಕೊಟ್ಟಿದ್ದೆ ನೈಬರ್ಸ್ಗೆ. ನಮ್ಮ ಸುತ್ತಮುತ್ತಲಿನವರ ಜೊತೆ ನಾವು ಚೆನ್ನಾಗಿರಬೇಕು. ಹಿಂದೆಯೇ ವಾಜಪೇಯಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ನಾವು ನೆರೆಹೊರೆಯವರನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಅವ್ರ ಜೊತೆನೇ ಬದುಕಬೇಕು. ಅದು ದ್ವೇಷ ಆಗಿರಲಿ, ಸ್ನೇಹ ಆಗಿರಲಿ. ಹೀಗಾಗಿ ವಾಜಪೇಯಿ ಪಾಕಿಸ್ತಾನದ ಜೊತೆಗೆ ಸ್ನೇಹವನ್ನು ಬಯಸಿದ್ರು, ಅನೇಕ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದರು. ಆದರೆ ಅದು ಫಲ ನೀಡಲಿಲ್ಲ, ಅದು ಬೇರೆ ಪ್ರಶ್ನೆ. ನರೇಂದ್ರ ಮೋದಿ ಅವರು ಕೂಡ ಅದೇ ಹಾದಿಯಲ್ಲಿ ನಡೆಯುವಂಥ ಸುಳಿವನ್ನು ಕೊಟ್ಟಿದ್ದರು. ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು, ಹಿಂದೇನಾಗಿದೆ ಅದು ಮುಖ್ಯ ಅಲ್ಲ, ಮುಂದೆ ಒಂದು ಸರಿದಾರಿಯಲ್ಲಿ ಹೋಗಬೇಕು ಅಂತ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದರು. ಸಾರ್ಕ್ ದೇಶದ ಎಲ್ಲ ಮುಖಂಡರಿಗೂ ಕೂಡ ಆಹ್ವಾನವನ್ನು ಕಳಿಸಿದ್ರು. 2014ರ ನರೇಂದ್ರ ಮೋದಿ ಅವರ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನದ ನವಾಜ್ ಶರೀಫ್ ಕೂಡ ಬಂದಿದ್ರು, ಅಫ್ಘಾನಿಸ್ತಾನದ ಅಧ್ಯಕ್ಷರು ಬಂದಿದ್ರು, ಬಾಂಗ್ಲಾದೇಶದ ಪ್ರಧಾನಿ, ನೇಪಾಳದ ಪ್ರಧಾನಿ, ಭೂತಾನ್ನ ರಾಜ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಮಿತ್ರರೇ, ಅದಾದ ನಂತರ ಪಾಕಿಸ್ತಾನ ಕಂಪ್ಲೀಟ್ ಉಲ್ಟಾ ಹೊಡೆದು ಬಿಡ್ತು. ಭಾರತ ಪಾಕಿಸ್ತಾನ ನಡುವೆ ಅನೇಕ ಸಮಸ್ಯೆಗಳಾದವು. ಪ್ರಧಾನಿಯಾದ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೂ ಕೂಡ ಭೇಟಿ ಕೊಟ್ಟು ನವಾಜ್ ಶರೀಫ್ ಅವರ ಮೊಮ್ಮಗಳ ಮದುವೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದರು. ಆನಂತರ ಪಠಾಣ್ಕೋಟ್ ದಾಳಿ, ಪುಲ್ವಾಮಾ ದಾಳಿ, ಇದಾದ ನಂತರ ಭಾರತದ ಸರ್ಜಿಕಲ್ ಸ್ಟ್ರೈಕು, ಏರ್ ಸ್ಟ್ರೈಕು, ಪಾಕಿಸ್ತಾನದ ಸಂಬಂಧ ಹಾಳಾಗಿ ಹೋಗಿದೆ. ಅಫ್ಘಾನಿಸ್ತಾನದಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಈಗ ಮಿತ್ರರೇ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಮತ್ತೆ ಹಳೆ ಸ್ಟ್ರಾಟಜಿಯನ್ನೇ ನರೇಂದ್ರ ಮೋದಿ ಅವರು ಅನುಸರಿಸ್ತಾ ಇದ್ದಾರೆ. ಅನೇಕ ರಾಷ್ಟ್ರಗಳಿಗೆ ಮೋದಿ ಆಹ್ವಾನವನ್ನು ಕಳಿಸಿದ್ದಾರೆ. ಮುಖ್ಯವಾಗಿ ಬಾಂಗ್ಲಾದೇಶಕ್ಕೆ ಆಹ್ವಾನ ಹೋಗಿದೆ, ಶ್ರೀಲಂಕಾಕ್ಕೆ ಹೋಗಿದೆ, ನೇಪಾಳಕ್ಕೆ ಹೋಗಿದೆ, ಭೂತಾನ್, ಮಾರಿಷಸ್ ಈ ಎಲ್ಲ ದೇಶಗಳಿಗೂ ಕೂಡ ಆಹ್ವಾನವನ್ನು ಕಳುಹಿಸಲಾಗಿದೆ. ಜೊತೆಗೆ ಅತಿ ಮುಖ್ಯವಾಗಿ ಮಾಲ್ಡೀವ್ಸ್ಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ನಿಮಗೆಲ್ಲ ಗೊತ್ತು, ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಸಂಬಂಧ ಹದಗೆಟ್ಟು ಹೋಗಿದೆ. ಮೊದಲಿದ್ದಂತಿಲ್ಲ. ಈ 1 ವರ್ಷದ ಹಿಂದೆ ಇದ್ದಂತಹ ಸಂಬಂಧ ಈಗ ಉಳಿದಿಲ್ಲ. ಕಾರಣ ನಾನೇನು ಹೊಸದಾಗಿ ನಿಮಗೆ ಹೇಳಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಮುಯಿಜುಗೆ ನರೇಂದ್ರ ಮೋದಿ ಅವರು ಒಂದು ಕಟ್ಟ ಕಡೆಯ ಅವಕಾಶವನ್ನು ಕೊಟ್ಟಿದ್ರು. ಭಾರತ ಅಧಿಕೃತವಾಗಿ ಅವರಿಗೆ ಆಹ್ವಾನವನ್ನು ಕೊಟ್ಟಿತ್ತು. ಆ ಆಹ್ವಾನಕ್ಕೆ ಮನ್ನಣೆಯನ್ನು ಕೊಟ್ಟು ಮುಯಿಜು ಭಾರತಕ್ಕೆ ಬಂದಿದ್ದಾರೆ. ಮಿತ್ರರೇ, ಮುಯಿಜು ಭಾರತಕ್ಕೆ ಬಂದಿರೋದಿದೆಯಲ್ಲ, ಭಾರತಕ್ಕೆ ರಾಜತಾಂತ್ರಿಕವಾಗಿ ಒಂದು ದೊಡ್ಡ ವಿಜಯ ಅಂತ ಬಣ್ಣಿಸಬಹುದು. ನಿಮ್ಗೆ ಅನಿಸ್ಬಹುದು, ಮಾಲ್ಡೀವ್ಸ್ ಒಂದು ಪುಟ್ಟ ದೇಶ, ಈ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದೇ ರೀತಿಯಾಗಿ ಮಾಲ್ಡೀವ್ಸ್ ಏನು ನಮಗೆ ಅಷ್ಟೊಂದು ಇಂಪಾರ್ಟೆಂಟು ಅಂತ. ಮಿತ್ರರೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಮಾಲ್ಡೀವ್ಸ್ ಒಂದು ಪುಟ್ಟ ದ್ವೀಪ ರಾಷ್ಟ್ರ ಆಗಿರಬಹುದು, ಅದು ಆರ್ಥಿಕವಾಗಿಯೂ ಕೂಡ ತೀರಾ ಯಕಚಿತ್ ದೇಶ ಆಗಿರಬಹುದು. ಆದರೂ ಕೂಡ ಸ್ಟ್ರಾಟಜಿಕಲಿ ಭಾರತಕ್ಕೆ ಅತ್ಯಂತ ಮುಖ್ಯವಾದ ದೇಶ. ಅಲ್ಲಿ ಚೀನಾದ ಹಸ್ತಕ್ಷೇಪ ಅತಿಯಾಗಿ ಜಾಸ್ತಿ ಆಗುವಂಥದ್ದು ಭಾರತಕ್ಕೆ ಒಳ್ಳೆಯದಲ್ಲ. ಕಂಪ್ಲೀಟಾಗಿ ಚೀನಾದ ಹಸ್ತಕ್ಷೇಪವನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಭಾರತ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮುಯಿಜು ಅಧಿಕಾರಕ್ಕೆ ಬಂದಿರೋದೇ ಚೀನಾದ ಸಹಾಯದಿಂದ. ಚೀನಾನೇ ಒಂದು ಪ್ರಪಗಂಡವನ್ನು ಮಾಲ್ಡೀವ್ಸ್ನಲ್ಲಿ ಬಿಲ್ಡ್ ಮಾಡಿತ್ತು. ಮಾಲ್ಡೀವ್ಸ್ನ ಚುನಾವಣೆಯ ಮೇಲೆ ಚೀನಾ ಪ್ರಭಾವವನ್ನು ಬೀರಿತ್ತು. ಭಾರತ ವಿರೋಧಿ ನಿಲುವನ್ನು ಅನುಸರಿಸಿಯೇ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಆದರೂ ಕೂಡ ಮುಯಿಜುವನ್ನು ಒಂದು ಬ್ಯಾಲೆನ್ಸಿಂಗ್ ಆಗಿ ಇಡೋದಕ್ಕೆ ಭಾರತ ಸರ್ಕಾರ ಕೂಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಅಂತಿಮವಾಗಿ ಭಾರತ ಈಗ ಅವರಿಗೊಂದು ಆಪ್ಷನ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ನೀವು ಬರೋದಾದರೆ ಬನ್ನಿ ಅಂತ. ಮತ್ತು ಈ ಹಿಂದೆಯೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳಾಗಿತ್ತು. ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು. ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾಲ್ಡೀವ್ಸ್ನ ಸಚಿವರು ಕೆಟ್ಟದ ಕಾಮೆಂಟ್ ಹಾಕಿದ್ರು. ಆನಂತರ ಪ್ರತಿಭಟನೆಗಳಾದವು, ಬಾಯ್ಕಾಟ್ ಅಭಿಯಾನ ಆಯಿತು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಈ ಸಂದರ್ಭದಲ್ಲಿ ಮುಯಿಜು ಚೀನಾ ಪ್ರವಾಸದಲ್ಲಿದ್ದರು. ಚೀನಾ ಪ್ರವಾಸದಲ್ಲಿದ್ದಂತಹ ಮುಯಿಜುಗೆ ಒತ್ತಡ ಜಾಸ್ತಿ ಆಯಿತು. ಮಾಲ್ಡೀವ್ಸ್ನಲ್ಲಿ ಮುಯಿಜು ಪದಚ್ಯುತಿಗೆ ರೆಡಿಯಾಗಿಬಿಟ್ಟಿದ್ರು ವಿಪಕ್ಷಗಳು. ಆ ಸಂದರ್ಭದಲ್ಲಿ ಮುಯಿಜು ಒತ್ತಡಕ್ಕೊಳಗಾಗಿ ಭಾರತಕ್ಕೆ ಬರ್ತೀನಿ ಅಂತ ಹೇಳಿ ಭಾರತದ ಬಳಿಯಲ್ಲಿ ಬೇಡ್ಕೊಂಡಿದ್ರು, ನನಗೊಂದು ಅವಕಾಶ ಕೊಡಿ, ನಾನು ಬಂದು ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತೀನಿ ಅಂತ. ಆದರೆ ಮಿತ್ರರೇ, ಭಾರತ ಸರ್ಕಾರ ಆ ಸಮಯದಲ್ಲಿ ಅವಕಾಶ ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ಇದು ನೆಗೆಟಿವ್ ಸಂದೇಶ ಹೋಗುತ್ತೆ, ಇಡೀ ದೇಶದ ಜನ ತಿರುಗಿಬಿದ್ದಿದ್ದಾರೆ, ಇಂಥ ಪರಿಸ್ಥಿತಿಯಲ್ಲಿ ನಾವು ಅವಕಾಶ ಕೊಡೋದಿಲ್ಲ, ನೀವು ನಂತರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ, ಮುಂದೆ ನೋಡೋಣ ಅಂತ ಭಾರತ ಹೇಳಿತ್ತು.
ಈಗ ಮಿತ್ರರೇ, ಸಂಬಂಧ ಸುಧಾರಣೆಗೆ ಮುಯಿಸು ಏನೂ ಕ್ರಮ ಕೈಗೊಂಡಿಲ್ಲ. ಭಾರತದ ಸೈನಿಕರನ್ನು ವಾಪಸ್ ಕಳುಹಿಸಿ ಆಗಿದೆ, ಚೈನಾ ಸೈನಿಕರಲ್ಲಿ ಬಂದು ಕೂತಾಗಿದೆ. ಆ ನಂತರವೂ ಕೂಡ ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಅನೇಕ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಇದೆಲ್ಲವೂ ಭಾರತಕ್ಕೆ ಗೊತ್ತು. ಹೀಗಿದ್ದರೂ ಮುಯಿಸುಗೆ ಈ ಬಾರಿ ಆಹ್ವಾನವನ್ನು ಕಳುಹಿಸಲಾಗಿತ್ತು. ಆ ಆಹ್ವಾನವನ್ನು ಮುಯಿಸು ಒಪ್ಪಿಕೊಂಡು ಭಾರತಕ್ಕೆ ಬಂದಿದ್ದಾರೆ. ಮುಯಿಸು ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲನೇ ಸಲ ಭಾರತಕ್ಕೆ ಬಂದಿರುವಂಥದ್ದು. ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ನಂತರ 1-to-1 ಮಾತುಕತೆ ಆಗುತ್ತಾ, ಇದು ಯಾವುದು ಕೂಡ ಇನ್ನೂ ಕನ್ಫರ್ಮ್ ಇಲ್ಲ. ಒಂದು ವೇಳೆ ಮಾತುಕತೆ ಆದರೆ ಒಂದಷ್ಟು ವಿಚಾರಗಳನ್ನು ಭಾರತ ಚರ್ಚೆ ಮಾಡಬಹುದು. ಇಲ್ಲದೆ ಹೋದರೆ ಕೇವಲ ಇದೊಂದು ವಿಸಿಟ್ಗೆ ಮಾತ್ರ ಸೀಮಿತ ಆಗುತ್ತೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ತುಂಬ ಬ್ಯುಸಿ ಇರ್ತಾರೆ. ಒಂದು ಸರ್ಕಾರ ರಚನೆ ಮಾಡುವಂಥದ್ದು, ಕ್ಯಾಬಿನೆಟ್ ರಚನೆ ಮಾಡುವಂಥದ್ದು, ಇದೆಲ್ಲ ಬ್ಯುಸಿಯಲ್ಲಿ ನರೇಂದ್ರ ಮೋದಿ ಅವರು ಇರ್ತಾರೆ. ಕೆಲವರು ಅಂದುಕೊಳ್ಬಹುದು, ಹಿಂದೆಯೂ ನರೇಂದ್ರ ಮೋದಿ ಇದ್ದರು, ಈಗಲೂ ನರೇಂದ್ರ ಮೋದಿ ಅವರು ಇದ್ದಾರೆ, ಅವ್ರಿಗೇನು ಹೆಚ್ಚಿಗೆ ಕೆಲಸ ಇರೋದಿಲ್ಲ, ಸರ್ಕಾರ ಕಂಟಿನ್ಯೂ ಆಗ್ತಾ ಇದೆ ಅಂತ. ಹಾಗಲ್ಲ ಮಿತ್ರರೇ, ಒಂದು ಸರ್ಕಾರ ಬದಲಾಗ್ತಾ ಇದೆ. ಹೊಸ ಸರ್ಕಾರವನ್ನು ರಚನೆ ಮಾಡೋದು ಅಂತಂದರೆ ಮುಂದಿನ 5 ವರ್ಷಗಳು ಸರ್ಕಾರ ಹೇಗೆ ನಡೀಬೇಕು, ಯಾವುದಕ್ಕೆ ಫೋಕಸ್ ಮಾಡಬೇಕು, ಯಾರ್ಯಾರು ಕೀ ಪೊಸಿಷನ್ನಲ್ಲಿ ಕೂತ್ಕೊಳ್ಬೇಕು, ಕೇವಲ ಮಂತ್ರಿಗಳನ್ನು ಮಾಡೋದಲ್ಲ, ಖಾತೆ ಹಂಚಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಿಂದೆ ಯಾರು ಏನೇನು ಮಾಡಿದ್ರು, ಯಾರ್ಯಾರನ್ನು ಬದಲಾಯಿಸಬೇಕು, ಯಾರನ್ನು ಹೊಸದಾಗಿ ತರಬೇಕು, ದೊಡ್ಡ ತಲೆನೋವಿನ ಕೆಲಸ. ಇದರಲ್ಲಿ ನರೇಂದ್ರ ಮೋದಿ ಅವರು ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಈ ನಾಯಕರುಗಳ ಜೊತೆಗೆ ಏನು ಮಾತನಾಡ್ತಾರೆ, 1-to-1 ಮೀಟಿಂಗ್ ಇದೆಯಾ, ಇದು ಯಾವುದೂ ಕೂಡ ಕನ್ಫರ್ಮೇಷನ್ ಇಲ್ಲ. ಒಂದು ವೇಳೆ ಮಾತನಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಔಪಚಾರಿಕವಾಗಾದರೂ ಸಭೆಯನ್ನು ನಡೆಸುವಂಥ ಸಾಧ್ಯತೆಗಳಿದೆ. ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಅತಿ ದೊಡ್ಡ ಬೆಳವಣಿಗೆ. ಇನ್ನು ಮಿತ್ರರೇ, ಈ ಬಾರಿ ಭಾರತ ಪಾಕಿಸ್ತಾನಕ್ಕೊಂದು ಸ್ಪಷ್ಟವಾದಂತಹ ಸಂದೇಶ ಕಳುಹಿಸಿದೆ. ಯಾವ ಕಾರಣಕ್ಕೂ ಕೂಡ ನೀವು ಉಗ್ರವಾದವನ್ನು ಬಿಡುವವರೆಗೂ ಕೂಡ ನಮ್ಮ ದೇಶದಲ್ಲಿ ನಿಮಗೆ ಸ್ಥಾನ ಇಲ್ಲ ಅಂತ ಬಹಳ ಸ್ಪಷ್ಟವಾದ ಸಂದೇಶ ಕಳುಹಿಸಿದೆ. ಪಾಕಿಸ್ತಾನದ ಪ್ರಧಾನಿಗೆ ಆಹ್ವಾನವನ್ನು ಕೊಟ್ಟಿಲ್ಲ. ಇಲ್ಲೇ ಹೋದರೆ ಶಹಬಾಜ್ ಶರೀಫ್ಗೆ ಈ ಬಾರಿ ಭಾರತ ಆಹ್ವಾನವನ್ನು ಕೊಡ್ತಾ ಇತ್ತು. ಈಗಲೂ ಕೂಡ ಪಾಕಿಸ್ತಾನ ಸಾರ್ಕ್ನ ಸದಸ್ಯ ದೇಶ. ಪಾಕಿಸ್ತಾನದ ಕಾರಣದಿಂದಾಗಿಯೇ ಸಾರ್ಕ್ನ ಅಸ್ತಿತ್ವವೇ ಇಲ್ಲದಂತಾಗಿದೆ. ಸಾರ್ಕ್ನ ಯಾವುದೇ ಮೀಟಿಂಗ್ಗಳು ನಡೀತಾ ಇಲ್ಲ, ಸಾರ್ಕ್ಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಈಗ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಪಾಕಿಸ್ತಾನಕ್ಕೆ ಆಹ್ವಾನ ಕೊಟ್ಟಿಲ್ಲ. ಅಂದರೆ ಪಾಕಿಸ್ತಾನ ಎಲ್ಲಿರಬೇಕೋ ಅಲ್ಲೇ ಇರಬೇಕು ಅಂತ ಭಾರತ ತೀರ್ಮಾನ ಮಾಡಿದೆ. ಆಫ್ಘಾನಿಸ್ತಾನದ ವಿಚಾರಕ್ಕೆ ಬರೋದಾದರೆ, ಆಫ್ಘಾನಿಸ್ತಾನದಲ್ಲಿ ಈಗ ಪರಿಸ್ಥಿತಿ ಏನೂ ಕೂಡ ಸರಿ ಇಲ್ಲ. ಅಲ್ಲಿ ತಾಲಿಬಾನಿಗಳ ಆಡಳಿತ ಇದೆ. ಭಾರತ ಯಾವ ಕಾರಣಕ್ಕೂ ಕೂಡ ತಾಲಿಬಾನಿಗಳಿಗೆಲ್ಲ ಬೆಲೆ ಕೊಟ್ಟು ಆ ತಾಲಿಬಾನ್ ಉಗ್ರ ಪ್ರಧಾನಿಗೆಲ್ಲ ಆಹ್ವಾನವನ್ನು ಕೊಡುವ ಚಾನ್ಸೇ ಇಲ್ಲ. ಅದ್ರ ಬಗ್ಗೆ ಮಾತನಾಡೋದೇ ಸುಮ್ಮನೆ. ಇನ್ನು ಬಾಂಗ್ಲಾದ ನಾಯಕಿ ಶೇಖ್ ಹಸೀನಾ ಕೂಡ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಮಿತ್ರರೇ. ಇವತ್ತು ಬಾಂಗ್ಲಾದೇಶವನ್ನು ಭಾರತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಲೇಬೇಕು. ಬಾಂಗ್ಲಾದಲ್ಲೂ ಕೂಡ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಶುರುವಾಗ್ತಾ ಇದೆ. ಮಾಲ್ಡೀವ್ಸ್ನಲ್ಲಿ ಹೇಗಾಯಿತೋ ಹಾಗೆ ಬಾಂಗ್ಲಾದಲ್ಲೂ ಕೂಡ ಆಗ್ತಾ ಇದೆ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ, ಅದೆಲ್ಲ ರಾಜಕಾರಣ ಅಂತ. ಮಿತ್ರರೇ, ರಾಜಕಾರಣ ಅಲ್ಲ. ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಚೀನಾ ಭಾರತದ ಮೇಲೆ ಯಾವ ರೀತಿಯಾಗಿ ಕಣ್ಣಿಟ್ಟಿದೆ ಅಂತ. ಚೀನಾ ಭಾರತದ ಸುತ್ತಲೂ ಇರುವ ದೇಶಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಮಾಲ್ಡೀವ್ಸ್ ಇದಕ್ಕೊಂದು ತಾಜಾ ಉದಾಹರಣೆ ಅಷ್ಟೇ. ಬಾಂಗ್ಲಾದೇಶದಲ್ಲೂ ಕೂಡ ಶೇಖ್ ಹಸೀನಾ ಅಧಿಕಾರದಿಂದ ಇಳಿಬೇಕು. ಯಾಕೆ ಗೊತ್ತಾ? ಶೇಖ್ ಹಸೀನಾ ಮತ್ತು ಭಾರತದ ನಡುವೆ ಉತ್ತಮವಾದ ಸಂಬಂಧ ಇದೆ. ಅದು ಇವತ್ತಿನ ಕಾಲದಿಂದಲ್ಲ, ಶೇಖ್ ಹಸೀನಾ ತಂದೆಯ ಕಾಲದಿಂದಲೂ ಕೂಡ ಭಾರತ ಮತ್ತು ಅವರ ಫ್ಯಾಮಿಲಿಯ ನಡುವೆ ಉತ್ತಮವಾದ ಸಂಬಂಧ. ಈಗ ಶೇಖ್ ಹಸೀನಾ ಮತ್ತು ನರೇಂದ್ರ ಮೋದಿ ಅವರ ನಡುವೆಯೂ ಕೂಡ ಅಷ್ಟೇ ಉತ್ತಮವಾದ ಸಂಬಂಧ ಇದೆ. ಈ ಕಾರಣದಿಂದಾಗಿ ಎರಡೂ ದೇಶಗಳಿಗೆ ಲಾಭ ಇದೆ. ಈಗ ಶೇಖ್ ಹಸೀನಾರನ್ನೇ ಅಧಿಕಾರದಿಂದ ಇಳಿಸಬೇಕು, ಅಲ್ಲಿ ಚೀನಾದ ಕೈಗೊಂಬೆ ಸರ್ಕಾರ ಬರಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಇದೇ ಕಾರಣದಿಂದ ಬಾಂಗ್ಲಾದೇಶದಲ್ಲಿ ಇಂಡಿಯಾ ಔಟ್ ಅನ್ನುವಂಥ ಕ್ಯಾಂಪೇನ್ ಆಗ್ತಾ ಇರುವಂಥದ್ದು. ಬಾಂಗ್ಲಾದೇಶವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಶೇಖ್ ಹಸೀನಾ ಭಾರತಕ್ಕೆ ಬಂದಿದ್ದಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ನೇಪಾಳ ನಿಮಗೆ ಗೊತ್ತೇ ಇದೆ. ಅಲ್ಲಿ ರಾಜಾಡಳಿತ ಕೊನೆಯಾದ ದಿನದಿಂದಲೂ ಕೂಡ ಭಾರತಕ್ಕೆ ನೆಮ್ಮದಿ ಇಲ್ಲ. ಒಂದಲ್ಲ ಒಂದು ಸರ್ಕಾರ ಬರುತ್ತೆ, ಭಾರತದ ಜೊತೆಗೆ ಒಂದಲ್ಲ ಒಂದು ಕಿರಿಕಿದೆ. ಹಾಗೆ ನೋಡೋಕೆ ಹೋದರೆ ಭಾರತವನ್ನು ಬಿಟ್ಟು ಕಳೆಯುವಂತಹ ಪರಿಸ್ಥಿತಿಯಲ್ಲಿ ನೇಪಾಳ ಇಲ್ಲ. ಎಲ್ಲದಕ್ಕೂ ಕೂಡ ಅವರು ಆಶ್ರಯಿಸಿರುವಂಥದ್ದು ಭಾರತವನ್ನು. ಹೀಗಿದ್ದರೂ ಕೂಡ ಅಲ್ಲಿ ಚೀನಾದ ಇನ್ಫ್ಲೂಯೆನ್ಸ್ ದಿನೇ ಜಾಸ್ತಿ ಆಗ್ತಾ ಇದೆ. ಇದನ್ನು ನಿಯಂತ್ರಿಸೋದು ಕೂಡ ಭಾರತ ಸರ್ಕಾರಕ್ಕೆ ದೊಡ್ಡ ತಲೆನೋವಿನ ಕೆಲಸ. ನೇಪಾಳದ ಪ್ರಧಾನಿ ಭಾರತಕ್ಕೆ ಬಂದಿದ್ದಾರೆ. ಭಾರತ ಈ ಬಾರಿ ತನ್ನ ಸ್ಪಷ್ಟವಾದಂತಹ ವಿದೇಶಾಂಗ ನೀತಿಯನ್ನು ರೂಪಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಭೂತಾನ್ ವಿಚಾರಕ್ಕೆ ಬರೋದಾದ್ರೆ, ಭೂತಾನ್ ಒಂದು ಪುಟ್ಟ ರಾಷ್ಟ್ರವಾಗಿ ನಮಗೆ ಕಾಣುತ್ತೆ, ಆದರೆ ಸ್ಟ್ರಾಟಜಿಕಲಿ ಭಾರತಕ್ಕೆ ಅತಿ ಮುಖ್ಯವಾದ ದೇಶ. ಭೂತಾನ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಭಾರತ ನಿದ್ದೆ ಬಿಡಬೇಕಾದಂತಹ ಪರಿಸ್ಥಿತಿ ಇದೆ. ನಿಮಗೆಲ್ಲ ಗೊತ್ತು, ಡೋಕ್ಲಾಂ ಘರ್ಷಣೆ ಆದಂತಹ ಸಂದರ್ಭದಲ್ಲಿ ಏನೇನಾಯಿತು ಅಂತ. ಭೂತಾನ್ನ ರಾಜ ಭಾರತಕ್ಕೆ ತುಂಬ ಫೇವರ್ ಆಗಿದ್ದಾರೆ, ಭಾರತವನ್ನೇ ಆಶ್ರಯಿಸಿರುವಂತಹದ್ದು. ಆದರೆ ಮಿತ್ರರೇ, ಇತ್ತೀಚೆಗೆ ಭೂತಾನ್ ಕೈಗೊಂಡಂತಹ ಕೆಲವು ಕ್ರಮಗಳು ಭಾರತಕ್ಕಷ್ಟು ಖುಷಿ ತಂದಿಲ್ಲ. ಬಾರ್ಡರ್ ವಿಚಾರವಾಗಿ ಭೂತಾನ್ ಚೀನಾ ನಡುವೆ ಮಾತುಕತೆ ಆಗ್ತಾ ಇದೆ. ಈ ಮೂಲಕವಾಗಿ ಭೂತಾನ್ನಲ್ಲೂ ಕೂಡ ಚೀನಾ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇದೆ. ಭೂತಾನ್ ಮತ್ತು ಚೀನಾದ ನಡುವೆ ರಾಯಭಾರಿಗಳನ್ನು ಇಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಎರಡೂ ದೇಶಗಳು ಅದಕ್ಕೆ ಒಪ್ಕೊಳ್ತಾ ಇದ್ದಾವೆ. ಈ ಹಿಂದೆ ಅವರ ನಡುವೆ ರಾಜತಾಂತ್ರಿಕ ಸಂಬಂಧವೇ ಇರಲಿಲ್ಲ. ಈಗ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಇದು ಭಾರತಕ್ಕಷ್ಟು ಒಳ್ಳೆಯದಲ್ಲ. ಇನ್ನು ಶ್ರೀಲಂಕಾ ವಿಚಾರವನ್ನು ಹೇಳೋದಾದರೆ, ಶ್ರೀಲಂಕಾ ಬ್ಯಾಂಕ್ ಕರಪ್ಟ್ ಆಗಿತ್ತು, ಆರ್ಥಿಕವಾಗಿ ಕುಸಿದೋಗ್ಬಿಟ್ರು, ಚೀನಾ ಕೈ ಬಿಡ್ತು. ಆ ಸಂದರ್ಭದಲ್ಲಿ ಭಾರತ ಸಹಾಯ ಮಾಡಿದೆ. ಶ್ರೀಲಂಕಾಗೆ ಭಾರತದ ಅವಶ್ಯಕತೆಯ ಅರಿವಾಗಿದೆ. ಅವರು ಕಂಪ್ಲೀಟ್ ಆಗಿ ಈಗ ಭಾರತದ ಜೊತೆಗೆ ಇದ್ದಾರೆ. ಚೀನಾಗೆ ಅಷ್ಟಾಗಿ ಮಣೆ ಹಾಕ್ತಾ ಇಲ್ಲ.
ಮುಂಬರುವ ಕೆಲ ವರ್ಷಗಳ ಕಾಲ ಶ್ರೀಲಂಕಾಗೆ ಭಾರತ ಅನಿವಾರ್ಯ. ಈ ಕಾರಣದಿಂದಾಗಿ ಭಾರತ ಹಾಕಿದ ಗೆರೆಯನ್ನು ಶ್ರೀಲಂಕಾ ದಾಟೋದು ಡೌಟ್. ಮಾರಿಷಸ್ ಸಹಜವಾಗಿ ಭಾರತದ ಜೊತೆಗೆ ನಿಂತುಕೊಂಡಿರುವಂತಹ ದೇಶ. ಅದಕ್ಕೆ ಅನೇಕ ಕಾರಣ ಇದೆ. ಮಾರಿಷಸ್ನಲ್ಲಿ ಹಿಂದೂ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿರುವಂತಹದ್ದು. ಭಾರತ ಮತ್ತು ಮಾರಿಷಸ್ ಸಂಬಂಧ ಚೆನ್ನಾಗಿದೆ. ಅಲ್ಲಿನ ಪ್ರಧಾನಿಯೂ ಕೂಡ ಭಾರತ ಮೂಲದವರು. ಈ ಎಲ್ಲ ಕಾರಣದಿಂದಾಗಿ ಸುತ್ತಮುತ್ತಲಿನ ಎಲ್ಲ ದೇಶದ ನಾಯಕರಿಗೂ ಕೂಡ ನರೇಂದ್ರ ಮೋದಿ ಅವರು ಈ ಬಾರಿಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು 2014ರಲ್ಲಿ ಏನಾಗಿತ್ತೋ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಮಿತ್ರರೇ, ಕೆಲವರು ಅಂದುಕೊಂಡಿದ್ರು ನರೇಂದ್ರ ಮೋದಿ ಅವರು ಈ ಬಾರಿ ಮಿಲಿಜುಲಿ ಸರ್ಕಾರ ಮಾಡ್ತಾ ಇದ್ದಾರೆ, ಅಂದರೆ ಕೊಯ್ಲೇಷನ್ ಗೌರ್ಮೆಂಟ್ ಮಾಡ್ತಾ ಇದ್ದಾರೆ, ಹೀಗಾಗಿ ಅವರ ವಿದೇಶಾಂಗ ನೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹಿಂದಿನಷ್ಟು ಅಗ್ರೆಸಿವ್ ಆಗಿ ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಮಿತ್ರರೇ, ಮೋದಿಯವರ ಜಾಯಮಾನವೇ ಅಂಥದ್ದಲ್ಲ. ಅವರು ತನಗಿಷ್ಟ ಆಗುವ ಹಾಗೆ ಆದರೆ ಕೆಲಸ ಮಾಡ್ತಾರೆ. ಅಲ್ಲೇನಾದರೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ಅವರು ಅಧಿಕಾರವನ್ನು ಬೇಕಾದರೆ ತ್ಯಾಗ ಮಾಡ್ತಾರೆ ಹೊರತು ಯಾವುದೋ ಒಂದು ವಿಚಾರಕ್ಕೆ ರಾಜಿಯಾಗಿ ತನ್ನ ಮನಸ್ಸಿಗೆ ವಿರುದ್ಧವಾಗಿ ಅವ್ರು ನಡೆದುಕೊಳ್ಳೋದಿಲ್ಲ. ಅವರು ಡೇ ಒನ್ನಿಂದಲೂ ಕೂಡ ವಿದೇಶಾಂಗ ವ್ಯವಹಾರಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಅದನ್ನು ಮುಂದುವರಿಸಿ ದೇಶಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಊಹಾಪೋಹಗಳು ಬೇಡ, ವಿದೇಶಾಂಗ ವ್ಯವಹಾರಕ್ಕೆ ಹಿಂದೆ ಏನು ಪ್ರಾಶಸ್ತ್ಯ ಇತ್ತೋ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತ. ಮಿತ್ರರೇ, ನಮ್ಮ ಜನ ಒಂದು ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರ ಯಾವುದನ್ನು ನೋಡಿಕೊಳ್ಳುತ್ತೆ, ರಾಜ್ಯ ಸರ್ಕಾರ ಯಾವುದನ್ನು ನೋಡಿಕೊಳ್ಳುತ್ತೆ ಅಂತ. ಇವತ್ತು ಸಣ್ಣ ಪುಟ್ಟ ಆಂತರಿಕ ವಿಚಾರಗಳಿರ್ತವಲ್ಲ, ನಮ್ಮ ಊರಿನಲ್ಲಿ ಏನೋ ಸಮಸ್ಯೆಗಳು, ನಮ್ಮ ಊರಿನಲ್ಲಿ ಎಲ್ಲೋ ಮೋರಿ ಹಾಳಾಗಿದೆ, ನಮ್ಮ ಊರಿನಲ್ಲಿ ಯಾವುದೋ ರಸ್ತೆ ಸರಿ ಇಲ್ಲ, ನಮ್ಮ ಊರಿನಲ್ಲಿ ಬೀದಿ ದೀಪ ಸರಿ ಇಲ್ಲ, ಇದಕ್ಕೆಲ್ಲ ನರೇಂದ್ರ ಮೋದಿ ಅವರನ್ನು ಗುರಿ ಮಾಡುವಂತಹದ್ದು ತಪ್ಪು. ಕೇಂದ್ರ ಸರ್ಕಾರದ ಜವಾಬ್ದಾರಿಗಳೇನು ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ದೇಶದ ಭದ್ರತೆ ಸುಭದ್ರತೆ ನಂಬರ್ 1 ಪ್ರಯಾರಿಟಿ. ಅವರ ಜವಾಬ್ದಾರಿಯೇ ಅದು. ಇಡೀ ದೇಶದ ಬೌಂಡ್ರಿಯಲ್ಲಿ ಸಣ್ಣದೂ ಕೂಡ ವ್ಯತ್ಯಾಸ ಆಗಬಾರ್ದು, 1 ಇಂಚು ಕೂಡ ಆಚೆ ಈಚೆ ಆಗಬಾರ್ದು. ಇದು ಕೇಂದ್ರದ ಜವಾಬ್ದಾರಿ. ಈ ಕಾರಣದಿಂದ ಭದ್ರತೆ ಮತ್ತು ವಿದೇಶಾಂಗ ವ್ಯವಹಾರ, ಬೇರೆ ದೇಶಗಳ ನಡುವೆ ಯಾವ ರೀತಿಯಾದಂತಹ ಸಂಬಂಧವನ್ನು ಇಟ್ಟುಕೊಳ್ಬೇಕು, ಇದು ಕೇಂದ್ರದ ಅತ್ಯಂತ ಪ್ರಯಾರಿಟಿ. ಇದಕ್ಕೆ ಕೇಂದ್ರ ಸರ್ಕಾರ ಹೆಚ್ಚಿನ ಒತ್ತು ಕೊಡಬೇಕು. ಅದನ್ನು ಬಿಟ್ಟು ಲೋಕಲಿ ನಾವಿಲ್ಲೇನು ಮಾಡ್ತೀವಿ, ನಮ್ಮ MP ಸೋತು ಹೋದ್ರು ಅಂತ ಕೆಲ MP ಗಳನ್ನು ಗುರಿ ಮಾಡ್ತಾರೆ. ನಮ್ಮೂರಲ್ಲಿ ಮೋರಿ ಸರಿ ಇಲ್ಲ, ನಾವು ಅದಕ್ಕೆ ಆ MP ಸೋಲಿಸ್ಬಿಟ್ವಿ ಅಂತ. ನೀವು ಮಾಡುವಂತಹ ಒಂದೊಂದು ತಪ್ಪು ದೇಶದ ನೀತಿ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಬಾರಿಯೂ ಕೂಡ ಆಗಿದ್ದದೇ ಅಲ್ವಾ, ನರೇಂದ್ರ ಮೋದಿ ಅವರಿಗೆ ಮೆಜಾರಿಟಿ ಬಂದಿಲ್ಲ. ಯಾಕೋಸ್ಕರವಾಗಿ? ನರೇಂದ್ರ ಮೋದಿ ಕೆಲಸ ಮಾಡಿಲ್ಲ ಅಂತ ಯಾರಾದರೂ ಓಟ್ ಹಾಕಿಲ್ವಾ? ತನ್ನ ಕ್ಷೇತ್ರಗಳಲ್ಲಿ ಜಾತಿ ಕಾರಣದಿಂದಲೋ ಅಥವಾ ಅಲ್ಲಿ ನಿಂತಹ ಅಭ್ಯರ್ಥಿಗಳ ಮೇಲಿನ ಆಡಳಿತ ವಿರೋಧಿ ಅಲೆಯ ಕಾರಣದಿಂದಾಗಿಯೋ ಸೋಲಿಸಿದ್ದಾರೆ. ಇದು ದೇಶದ ನೀತಿ ನಿರ್ಧಾರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಮಿತ್ರರೇ, ಇದನ್ನೆಲ್ಲ ಹೇಳ್ತಾ ಹೋದರೆ ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗುತ್ತೆ. ಅಂತಿಮವಾಗಿ ಪಾಯಿಂಟಿಗೆ ಬರೋದಾದರೆ, ನರೇಂದ್ರ ಮೋದಿ ಅವರು ತನ್ನ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕದ ರಾಷ್ಟ್ರಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎಲ್ಲದನ್ನು ಕಾದು ನೋಡಬೇಕು. ಸಾಕಷ್ಟು ಬೆಳವಣಿಗೆಗಳಂತೂ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಪ್ರತಿ ನಾಯಕರು ಕೂಡ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಏನಾದರೂ ಒಂದು ಔಟ್ಕಮ್ ಬಂದೇ ಬರುತ್ತೆ. ಆನಂತರ ನಿಮಗೆ ವಿಡಿಯೋ ಮಾಡಿ ಇದ್ರ ಬಗ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.